ಇನ್ನು ಚಿಕಿತ್ಸೆಗೆ ಅಂತ ಶಿವರಾಜ್ ಕುಮಾರ್ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿ ಅವರಿಗೆ ಫ್ಲೈಟ್ ಇದೆ. ಹೀಗಾಗಿ ಸಂಜೆ 5 ಗಂಟೆಗೆ ನಿನ್ನೆ ಅವರು ಮನೆ ಬಿಡ್ತಾರೆ. ಹೀಗಾಗಿ ಬಹಳಷ್ಟು ಜನ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಹೋಗಿ ವಿಶ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಭಾಳ ಬೇಗ ಗುಣಮುಖರಾಗಿರಿ ಅಂತ ಹೇಳಿ ಬರ್ತಾ ಇದ್ದಾರೆ. ರಾತ್ರಿ 8:30 ಸುಮಾರಿಗೆ ಅವ್ರಿಗೆ ಫ್ಲೈಟ್ ಇದೆ. ಹೀಗಾಗಿ ಸಂಜೆ 5 ಗಂಟೆ ಸುಮಾರಿಗೇ ಶಿವಣ್ಣ ಮನೆ ಬಿಡ್ತಾರೆ. ಸುದೀಪ್ ಹೋಗಿ ಭೇಟಿ ಮಾಡಿದ್ದಾರೆ, BC ಪಾಟೀಲ್ ಹೋಗಿದ್ದಾರೆ, ನಾವು ತೋರಿಸ್ತಾ ಇದ್ದೀವಿ. ಮೊನ್ನೆ ಸುದೀಪ್ ನಮಗೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲೂ ಕೂಡ ಇದೇ ಮಾತನ್ನು ಹೇಳಿದರು. ಶಿವಣ್ಣ ಫೈಟರ್ ಸರ್, ಅವರು ಶಿವಣ್ಣ ಫೈಟರ್, ಅವರೆಲ್ಲದನ್ನು ಗೆದ್ದು ಬರ್ತಾರೆ, ನೋಡ್ತಾ ಇರಿ ಅಂತ. ಹೀಗೆ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಕನ್ನಡ ಚಿತ್ರರಂಗದ ಆಸ್ತಿ ಶಿವಣ್ಣ. ಹೀಗಾಗಿ ಏನಂದರೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಶಿವಣ್ಣ ಅನ್ನುವಂಥ ಮಾತಿದೆ. ಇನ್ನು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. ಮೊನ್ನೆ ತಿರುಪತಿಗೆ ಹೋಗಿದ್ದರು, ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಬಂದಿದ್ದಾರೆ. ಇನ್ನು ಮನೆಗೆ ಇವತ್ತು ಅರ್ಚಕರು ಬಂದಿದ್ದರು, ಪುರೋಹಿತರು ಬಂದಿದ್ದರು. ಅವರು ಮಂತ್ರ ಸಹಿತವಾಗಿ ಶಿವಣ್ಣವರಿಗೆ ಆಶೀರ್ವಾದ ಮಾಡಿ ಪ್ರಸಾದವನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ತ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧ ಸಮೃದ್ಧಿ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ನಾನು ಹೇಳ್ತಾ ಇದ್ದೆ ಶಿವಣ್ಣ ಕನ್ನಡ ಚಿತ್ರರಂಗದ ಆಸ್ತಿ. ಜೊತೆಗೇನು ಅಂತಂದರೆ ಶಿವಣ್ಣವರಿಗೆ ಯಾರೂ ವಿರೋಧಿಗಳಿಲ್ಲ. ಸೊ ಎಲ್ಲರೂ ಕೂಡ ಶಿವಣ್ಣವ್ರಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥವ್ರೆ. ಯಾಕಂದರೆ ಶಿವಣ್ಣ ಅಂತಂಥ ಸಂದರ್ಭಗಳಲ್ಲಿ ಅವ್ರ ಜೊತೆ ನಿಂತಿದ್ದಾರೆ ಕೂಡ. ಹೀಗಾಗಿ ಏನಂದರೆ ಮೊನ್ನೆ ಕಿಚ್ಚ ಕೂಡ ನಮ್ಮ ಸಂದರ್ಶನದಲ್ಲಿ ಅದನ್ನೇ ಹೇಳ್ತಾ ಇದ್ರು, ಶಿವಣ್ಣ ಫೈಟರ್ ರೀ, ಖಂಡಿತವಾಗಲೂ ಅವರು ಎದ್ದು ಬರ್ತಾರೆ ನೋಡಿ, ಅವರು ಸರಿಯಾಗಿ ಬರ್ತಾರೆ, ಏನು ಸಮಸ್ಯೆ ಇಲ್ಲ ಅಂತ. ಇವತ್ತು ಅವರು ಕೂಡ ನೋಡ್ಲಿಕ್ಕೆ ಹೋಗಿದ್ದಾರೆ. BC ಪಾಟೀಲ್ ಬಂದಿದ್ದಾರೆ. ಯಾರ್ಯಾರು ಅವ್ರ ಮನೆಗೆ ಬಂದು ಅವ್ರನ್ನ ಭೇಟಿ ಮಾಡಿ ಅವರಿಗೆ ವಿಶ್ ಮಾಡಿದ್ದಾರೆ, ನಂಬರ್ 1. ಎರಡನೇ ಸಂಗತಿ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು, ಎಷ್ಟೊತ್ತಿಗೆ ಬಿಡ್ತಾ ಇದ್ದಾರೆ? ಅಫ್ಕೋರ್ಸ್ ರಂಗನಾಥ್, ಏನಂತ ಅಂದರೆ ಶಿವಣ್ಣ ಅವರು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಹೀಗಾಗಿ ಇಲ್ಲಿನ ವೈದ್ಯರು ಅವರಿಗೆ ಅಮೇರಿಕಾದಲ್ಲಿ ಸರ್ಜರಿ ಆಗಬೇಕು ಅನ್ನೋ ಒಂದು ಸಲಹೆ ನೀಡಿರೋ ಕಾರಣಕ್ಕೆ ಈಗ ಆಲ್ರೆಡಿ ಎಲ್ಲವೂ ಕೂಡ ಒಂದು ಅರೇಂಜ್ಮೆಂಟ್ ಆಗಿರುವಂಥದ್ದು. ಇವತ್ತು ಶಿವಣ್ಣ ಅವರು ಏನು ಅಮೇರಿಕಾಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸುಮಾರು ಸಂಜೆ 5 ಗಂಟೆಗೆ ಅವರು ಏನು ಶಿವಣ್ಣ ಅವರ ನಾಗವಾರ ನಿವಾಸ ಏನಿದೆ ಅಲ್ಲಿಂದ ಅವರು ಏರ್ಪೋರ್ಟ್ಗೆ ತೆರಳಲಿದ್ದಾರೆ. ಏರ್ಪೋರ್ಟ್ನಲ್ಲಿ 8:30ಕ್ಕೆ ಅವರ ವಿಮಾನ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗಣ್ಯರು ಮತ್ತು ಸಿನಿ ಗಣ್ಯರು ಅವರ ಮನೆಗೆ ಭೇಟಿ ಕೊಡ್ತಿರುವಂಥದ್ದು. ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಜೊತೆಗೆ BC ಪಾಟೀಲ್ ಆಗಿರ್ಬೋದು, ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿ ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ ಅಂತ ಹೇಳಿರುವಂಥದ್ದು. ಜೊತೆಗೆ ನಿನ್ನೆಯಷ್ಟೇ ವಿನೋದ್ ರಾಜ್ ಅವರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟಿದ್ರು, ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಜೊತೆಗೆ ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ ಶಿವಣ್ಣ, ಎಲ್ಲರೂ ನಾವು ನಿಮ್ಮ ಕ್ಷೇಮಕ್ಕಾಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಅವರು ಒಂದು ರೀತಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಚರ್ಚೆ ನಡೆಸಿ ಎಲ್ಲರೂ ಕೂಡ ಬರ್ತಿರುವಂಥದ್ದು. ಇವತ್ತು ಕೂಡ ಸಾಕಷ್ಟು ಜನ ಸಿನಿ ಪ್ರಮುಖರು ಅಲ್ಲಿಗೆ ತೆರಳುವಂಥ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಎಲ್ಲರೂ ಹೋಗ್ತಿರುವಂಥದ್ದು. ಜೊತೆಗೆ ಇವತ್ತು ಅವರ ಮನೆಗೆ ಪುರೋಹಿತರು ಕೂಡ ಬಂದಿರುವಂಥದ್ದು. ಅಂದರೆ ಅವರು ಏನು ಅನಾರೋಗ್ಯದ ಹಿನ್ನೆಲೆ US ಹೋಗ್ತಿದ್ದಾರೆ, ಅಲ್ಲಿ ಅವ್ರಿಗೆ 24ರಂದು ಸರ್ಜರಿ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ. ಅವತ್ತು ಸರ್ಜರಿ ಆದಷ್ಟು ಬೇಗ ಸಕ್ಸಸ್ ಆಗಲಿ, ಜೊತೆಗೆ ಅವರು ಗುಣಮುಖರಾಗಿ ಇಂಡಿಯಾಗೆ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಪುರೋಹಿತರು ಅವರು ಮಂತ್ರವನ್ನು ಪಠಿಸುವ ಮೂಲಕ ಅವರಿಗೆ ಆಶೀರ್ವಾದವನ್ನು ಮಾಡಿ, ಜೊತೆಗೆ ಅವರಿಗೆ ಪ್ರಸಾದವನ್ನು ನೀಡೋ ಮೂಲಕ ಎಲ್ಲರೂ ಅವರ ಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿರುವಂಥದ್ದು. ಅಫ್ಕೋರ್ಸ್ ಅಭಿಮಾನಿಗಳು ಕೂಡ ಒಂದು ರೀತಿ ಬೇಸರ ಇದೆ. ಅಂದರೆ ಶಿವಣ್ಣ ಅವರಿಗೆ ಈ ರೀತಿ ಅನಾರೋಗ್ಯಕ್ಕೀಡಾಗಬಾರ್ದಾಗಿತ್ತು, ಅವರು ಆದಷ್ಟು ಬೇಗ ಗುಣಮುಖರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಅಭಿಮಾನಿಗಳು ಕೂಡ ಎಲ್ಲರೂ ಪ್ರಾರ್ಥನೆ ಮಾಡ್ತಿರುವಂಥದ್ದು. ಜೊತೆಗೆ ಏನು ಅವರು ಆದಷ್ಟು ಬೇಗ ಅಮೆರಿಕಾಗೆ ತೆರಳಿ ಅಲ್ಲಿ ಒಂದು ಸರ್ಜರಿಯನ್ನು ಮಾಡಿಸ್ಕೊಂಡು ಇಂಡಿಯಾಗೆ ಗುಣಮುಖರಾಗಿ ಬರಲಿ ಅಂತ ಎಲ್ಲರೂ ಕೂಡ ಆಶಿಸ್ತಿದ್ದಾರೆ. ರಂಗನಾಥ್, ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.